ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಇವತ್ತು ನಾನು ಪೂಜೆ ಮಾಡಿಬಿಟ್ಟು ಊರ ಕಡೆ ಹೋಗ್ತಾ ಇದ್ದೀವಿ. ಯಾಕೆ 6 ಗಂಟೆ ಆಗೋಗಿತ್ತು ಊರಿಗೆ ಹೋಗ್ಬೇಕಾದ್ರೆ ರೆಡಿ ಆಗೋಷ್ಟೊತ್ತಿಗೆ. ಬೇಗನೆ ಹೋಗಬೇಕು, 5 ಗಂಟೆಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಗಿಲ್ಲ, ತುಂಬ ಚಳಿ ಇತ್ತು. ಇನ್ನು ಚಿನ್ಮಯ್ಯಗಂತೂ ತುಂಬಾ ಹುಷಾರಿರಲಿಲ್ಲ. ಹಾಗಾಗಿ ಇಲ್ಲಿ ಬೇಡ ಅಂತ ಹೇಳಿಬಿಟ್ಟು ಒಂದು 8 ಡೇಸಿಂದ ತೋರಿಸ್ತಾ ಇದ್ವಿ ಹಾಸ್ಪಿಟಲ್ಗೆ. ಹಾಗಾಗಿ ತುಂಬ ಹುಷಾರಿಲ್ಲದೆ ಕಾರಣಕ್ಕೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ನಡೆಯೋದಕ್ಕೂ ಅವನಿಗೆ ಸುಸ್ತಾಗ್ತಿತ್ತು. ನಾವು ಬೇಗ ಬಿಟ್ಟಿರೋದ ಕಾರಣಕ್ಕೆ ಮೆಜೆಸ್ಟಿಕ್ವರೆಗೂ ನಮಗೇನು ಟ್ರಾಫಿಕ್ ಇಲ್ಲ, ಆರಾಮಾಗೆ ಬಂದ್ವಿ ಮೆಜೆಸ್ಟಿಕ್ಕು. ಇನ್ನು ಮಕ್ಕಳು ಹೊಟ್ಟೆ ಹಸಿವು ಏನಾರ ಕೊಡಿಸು ಅಂತ ಕೇಳ್ತಾ ಇದ್ವಿ. ಜಂಕ್ ಫುಡ್ ಎಲ್ಲ ಕೊಡ್ಸೋದಕ್ಕಂತ ಆಗೋದೇ ಇಲ್ಲ. ಯೂಶ್ವಲಿ ನಾನು ಜಂಕ್ ಫುಡ್ ಎಲ್ಲ ಕೊಡ್ಸೋದಕ್ಕೇ ಹೋಗೋದಿಲ್ಲ, ಯಾಕಂದರೆ ಹುಷಾರು ತಪ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಯಾಕಂದರೆ ಹಾಗಾಗಿ ಕೊಡ್ಸೋದಕ್ಕೂ ನಾನು ಹಿಂದೆ ಮುಂದೆ ನೋಡ್ತೀನಿ, ಆದರೂ ಕೂಡ ಹುಷಾರು ತಪ್ಪಿರ್ತಾರೆ. ಹೇಳೋದು ಹೆಂಗೆ ತಪ್ತಾರೆ ಅಂತಲೇ ಗೊತ್ತಾಗಲ್ಲ. ನನಗಂತೂ ತುಂಬಾ ಭಯ ಆಗೋಗ್ಬಿಟ್ಟಿದೆ, ಏನು ತಿನ್ನಿಸ್ಬೇಕು ಏನು ತಿನ್ನಿಸ್ಬಾರ್ದು. ಯಾಕಂದರೆ ಒಂದೊಂದು ಸತಿ ಜ್ಯೂಸ್ ಕುಡಿತಾರೆ, ಹೊರಗಡೆ ಎಲ್ಲ ಹೋದಾಗ ಜ್ಯೂಸ್ ಕೊಡಿಸು ಅಂತ ಹಠ ಮಾಡ್ತಾರೆ. ನಾವು ಕೇಳ್ತಾ ಇದ್ದಾರಲ್ಲ ಅಂತ ಮಕ್ಕಳು ಅಂತ ಕೊಡಿಸ್ಬಿಡ್ತೀವಿ. ಆದರೆ ಮಕ್ಕಳಿಗೆ ಸಮ್ಟೈಮ್ಸ್ ಕೊಡಿಸಿದಾಗ ಬ್ಯಾಕ್ಟೀರಿಯಾ ಯಾವ ರೀತಿ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಚಿನ್ಮಯ್ ಕೂಡ ಫೀವರ್ ಬಿಡದೇ ಇರೋ ಕಾರಣಕ್ಕೆ ನಾವು ಊರಿಗೆ ಹೋಗ್ತಾ ಇದ್ದೀವಲ್ಲ. ಇನ್ನು ಹೊಟ್ಟೆ ಸೊಂದಿದ್ದಕ್ಕೆ ತಿಂಡಿ ಕೊಡಿಸ್ಕೊಂಡು ತಿನ್ನಿಸಿ ಮಕ್ಕಳಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತಿಂಡಿ ತಿನ್ನೋಕ್ಕೆ ಮೆಜೆಸ್ಟಿಕ್ಕಲ್ಲೇ ತಿಂತಾ ಇದ್ದೀವಿ. ಇನ್ನು ಚಿನ್ಮಯ್ ಅಂತೂ ಇಡ್ಲಿ ಬೇಡ ಅಂತ ಇಡ್ಲಿ ತಿಂತೀನಿ ಅಂತ ಹೇಳ್ಬಿಟ್ಟು ಇಡ್ಲಿ ತಿನ್ನಲಿಲ್ಲ. ತಿರ್ಗಿ ದೋಸೆ ಬೇಕು ಅಂತ ಹೇಳಿದ್ದಕ್ಕೆ ಪಾರ್ಸಲ್ ತೊಗೊಂಡೆ ಬಸ್ಸಲ್ಲೇ ತಿನ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಬಸ್ಸಲ್ಲೇ ತಿನ್ನಿಸ್ಬೋದಲ್ಲ, ಆರಾಮಾಗೆ ಕುತ್ಕೊಂಡು ಆಮೇಲೆ ತಿಂದ್ಬಿಟ್ಟು ಮಲ್ಕೊಬಿಡ್ತಾರೆ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಈ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಎಷ್ಟು ನಮಗೇನೆ ಹುಷಾರಿಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ. ಅವಾಗ ಇನ್ನೂ ನಾವು ಜಾಸ್ತಿ ತಿನ್ನಬೇಕಾಗುತ್ತೆ. ನಾನು ಯೂಶ್ವಲಿ ಏನು ಅಂದರೆ ಒಬ್ಬೊಬ್ಬರಿಗೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಊಟನೇ ಮಾಡೋದಕ್ಕೆ ಹೋಗಲ್ಲ ತಾಯಂದರು. ಅದೇ ಇದು ತಪ್ಪು, ಯಾಕಂದರೆ ಆ ಥರ ಮಾಡೋದಕ್ಕೆ ಹೋಗಬಾರ್ದು. ಅವ್ರಿಗೆ ನೋಡ್ಕೊಳೋದಕ್ಕೆ ನಮಗೆ ಶಕ್ತಿ ಬೇಕಾಗುತ್ತೆ. ಹಾಗಾಗಿ ನಾನು ಇನ್ನೂ ಜಾಸ್ತಿನೇ ತಿನ್ಕೊತೀನಿ ಆ ಟೈಮಲ್ಲಿ. ಇನ್ನು ನಾನು ಸುಸ್ತಾಗೋಗ್ಬಿಟ್ರೆ ಅವ್ರಿಗೆ ನೋಡ್ಕೊಳೋದು ಕಷ್ಟ ಆಗೋಗುತ್ತೆ, ಅವ್ರ ಸೇವೆ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ನಾನು ಪಾಲಿಸ್ತೀನಿ ಫಸ್ಟಿಂದನೂ. ಇವಾಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಾನೇ ಜಾಸ್ತಿ ತಿನ್ಕೊಂಡು ಆಮೇಲೆ ಅವ್ರಿಗೆ ಕೇರ್ ಮಾಡ್ತೀನಿ. ಯಾಕಂದರೆ ನಾನು ಫಸ್ಟು ಫಿಟ್ಟಾಗಿದ್ದರೆ ತಾನೇ ಅವ್ರಿಗೆ ನೋಡ್ಕೊಳೋಕ್ಕೆ ಶಕ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅವರು ಒಂದು 2 ಟ್ರಿಪ್ ನಿದ್ದೆ ಹೊಡೆಯೋಷ್ಟೊತ್ತಿಗೆ ನಮ್ಮ ಊರು ಕೂಡ ಬಂತು, ಕೊರಟಗೆರೆ. ನಮ್ಮ ಊರು ಬಂದು ಮಧುಗಿರಿ. ನಾವು ಟ್ರೀಟ್ಮೆಂಟ್ ಕೊಡಿಸೋದು ಕೊರಟಗೆರೆಯಲ್ಲಿನೇ, ಯಾವಾಗೂ ಮಕ್ಕಳಿಗೆ ಬಂದು. ಹಾಗಾಗಿ ಇಲ್ಲಿಂದ ಕೊರಟಗೆರೆಗೆ ಬರ್ತಾ ಇದ್ದಾರೆ. ನಾವು ಬೆಂಗಳೂರಿಂದ ಕೊರಟಗೆರೆಗೆ ಬಂದ್ವಿ. ಈಗ ನೋಡಿ, ಇಬ್ಬರಿಗೂ ಹುಷಾರಿಲ್ವಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ತಿಂದಿದ್ದಾರೆ ಹೊಟ್ಟೆ ತುಂಬ, ನಾನು ಇನ್ನೂ ಡೈಜೆಷನ್ ಆಗಿಲ್ಲ, ತಿನ್ಕೊಂಡು ಬಂದ್ವಿ. ಜ್ವರ ಇದೆಯಲ್ಲ, ಹಂಗಾಗಿ ಅಲ್ಲಿ ಬೆಂಗಳೂರಲ್ಲಿ ತೋರಿಸಿದಾಗ ಅಲ್ಲಿ ಮೇಲೆ ಆಗಿಲ್ಲ, 8 ಡೇಸಿಂದ ಬಿಟ್ಟು ಜ್ವರ ಬರ್ತಾಯಿತ್ತು. ಹಾಗಾಗಿ ಇಲ್ಲಿ ತೋರಿಸೋಣ ಅಂತ ಒಂದು ಟೈಮು, ಯಾಕಂದರೆ ಇಲ್ಲೇ ಅಲ್ವಾ ಹುಟ್ಟಿದ್ದು ಧ್ರುವನು, ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಡಾಕ್ಟ್ರು ಟ್ರೀಟ್ಮೆಂಟು ಬೇಗನೆ. ಅದಕ್ಕೆ ಇಲ್ಲಿ ಒಂದು ಸತಿ ಚೆಕಪ್ ಮಾಡಿಸ್ಬಿಡೋಣ ಏನು ಹೇಳ್ತಾರೆ ಡಾಕ್ಟ್ರು ಅಂತ ಹೇಳಿಬಿಟ್ಟು ಅದಕ್ಕೆ ಇಲ್ಲಿಗೆ ಬಂದುಬಿಟ್ಟೆ ಡೈರೆಕ್ಟ್. ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟು, ಮಕ್ಕಳಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಇಲ್ಲಿಗೆ ಕರ್ಕೊಬಂದ್ವಿ. ನೋಡಿ, ಇದೇ ಹಾಸ್ಪಿಟಲು, ರೇಣುಕಾ ಹಾಸ್ಪಿಟಲು. ಇದು ಗೌರ್ಮೆಂಟ್ ಬಸ್ ಸ್ಟಾಪಿಂದ 100 ಮೀಟರ್ಸ್ ಒಳಗಡೆ ವಾಕಬಲ್ ಡಿಸ್ಟೆನ್ಸ್ ಇದೆ. ಆರಾಮಾಗೆ ನೆಡ್ಕೊಂಡು ಬಂದುಬಿಟ್ವಿ ನಾವಂತೂ. ಇನ್ನು ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ ತುಂಬಾ ಜನ ಇದ್ದರು. ನಾವು ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋರು ಇದ್ದರು, ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿ ಟೋಕನ್ ತೆಗೆದಿಡೋಕ್ಕೆ ಹೇಳಿದೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಹಾಗಾಗಿ ಇನ್ನೂ ಹೊರಗಡೆ ಎಲ್ಲ ಕುತ್ಕೊಂಡಿರ್ತಾರೆ, ಒಳಗಡೆ ಎಲ್ಲ ಜಾಸ್ತಿ ಹಲೋ ಇಲ್ಲ. ಇನ್ನು ಟೋಕನ್ ಎಲ್ಲ ಜಾಸ್ತಿ ಲೇಟ್ ಇರೋರಿಗೆ ಹೊರಗಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಹೋಗ್ತಾನೆ ಇಬ್ಬರಿಗೂ ಒಂದೊಂದು ಟೋಕನ್ ತೊಗೊಂಡೆ, ಯಾಕಂದ್ರೆ ಧ್ರುವನ್ಗೂ ತೋರಿಸ್ಬೇಕಿತ್ತು, ಚಿನ್ಮಯ್ಗೂ ತೋರಿಸ್ಬೇಕಿತ್ತು. ಹೇಳು ಲಾಗಲ್ಲಿ ಏನು ಮಾಡಿದ್ದ ನಿನ್ನ ತಮ್ಮ ಮಿಸ್ಟೇಕ್ ನಿನಗೆ? ಅದ್ರಾಗ ಸೂಜಿ ಇರಲ್ವೋ, ಸೂಜಿ ತೆಗಿತಾರೆ, ದೊಡ್ಡದು ಮಾತ್ರ ಹಿಂಗೆ ನೀರು ಹಿಂಗೆ ಬಿಡ್ತಾರೆ ಅಷ್ಟೇ. ಈ ಕಡೆ ಕಿವಿ, ಈ ಕಡೆ ಎಲ್ಲಿ ಆ ಕಡೆದು ಕ್ಲೀನೇ ಐತೆ. ನಾನು ಕ್ಲೀನ್ ಮಾಡ್ತಿರ್ತೀನಿ ಯಾವಾಗ. ಮಾಡಬಾರ್ದು, ಬರಲ್ಲ ಇಲ್ಲಾಂದ್ರೆ ಹಿಡ್ಕೊಂಬತ್ತು ಅದನ್ನು ಚಿನ್ಮಯ್ ಸುಮ್ಮನೆ ಇರಬೇಕು ಧ್ರುವ, ಇಲ್ಲ ಬರಲ್ಲ ಹೇಳ್ತೀನಿ.
ಗೊತ್ತಾಯ್ತಾ? ಹೋಗಲ್ಲ, ಅದು ನೀರು ಹಾಕಿದ್ರೆ ಈಚೆ ಬರಬೇಕು. ಬಂತು ಬಂತು. ಇನ್ನೂ ಒಂದು ಇರ್ಬೇಕು ನೋಡಿ. ಎರಡು ಬಂದಿದೆ. ಇನ್ನೂ ಒಂದಿದೆ, 3 ಇರೋದು. ಹಂಗೆ ಹಾಂ, ಅಲ್ಲಿ 3 ಅಕ್ಕಿ ಕಾಣ್ತಿತ್ತಲ್ಲ, ಸ್ಟ್ರಕ್ ಆಗಿರೋದು. ಅದು ಡಾಕ್ಟ್ರಿಗೆ ತೋರ್ಸೋಕ್ಕೆ ವಿಡಿಯೋ ಮಾಡ್ಕೋಬೇಕು. ಟಾರ್ಚ್ ಹಾಕು ಬಂತ ಹಾಕ್ತಾನೆ ದಿಕ್ಕೊಂಬಿಟ್ಟು. ಕೊಗ್ಗಿ ಮೇಲೆ ಕಚ್ಕೊಂಡ್ಬಿಟ್ಟು, ಕೊಗ್ಗಿಯಲ್ಲಿ ಅದು ಕಚ್ಕೊಂಡ್ಬಿಟ್ಟಿದ್ರೆ ಅದು ಮೆತ್ತಗಾಗಿದೆಯಲ್ಲ. ಇನ್ನು ಹೋಗ್ತಾನೆ ಧ್ರುವನ್ ಕಿವಿಯಲ್ಲಿರೋ ಹಕ್ಕಿ ಬಂತು, ಅವನು ಕೂಡ ಕ್ಲಿಯರ್ ಆಯಿತು. ಇನ್ನು ಚಿನ್ಮಯಿಗೆ ಬ್ಲಡ್ ಚೆಕಪ್ ಹೇಳಿದರು, ಬಿಟ್ಟು ಜ್ವರ ಬರ್ತಿತ್ತಲ್ಲ, ಹಾಗಾಗಿ ಬ್ಲಡ್ ಚೆಕಪ್ಪು ಎಕ್ಸ್ರೇ ಹೇಳಿದರು. ಚಿನ್ಮಯಿ ಎಂದು ತುಂಬಾ ಹಠ ಮಾಡ್ತಿದ್ದ, ಯಾಕಂದರೆ ಇಂಜೆಕ್ಷನ್ ನೋಡಿರೋದೇ ಫಸ್ಟ್ ಟೈಮ್ ಇವನು. ಯಾಕಂದರೆ ಯಾವಾಗೂ ಜ್ವರ ಆ ಥರ ಎಲ್ಲ ಬರ್ತಾನೆ ಇರಲಿಲ್ಲ, ರೇರ್ ಜ್ವರ ಬರ್ತಾಯಿದ್ದು. ಹೆಲ್ತಿ ಮಗು ಅಂತಲೇ ಹೇಳ್ಬೋದು. ಇವನು ಆರೋಗ್ಯಕರವಾಗಿ ಇದ್ದ ಹುಟ್ಟಾಗಿಂದನೂ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದು, ಬೇರೆಯವ್ರ ಕಡೆಯಿಂದ ಆಗೋದು ಆ ಥರ ಎಲ್ಲ ಆಗ್ತಾ ಇರಲಿಲ್ಲ. ಇವಾಗ ಹೆಂಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಯಿತು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕಂದರೆ ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದಾಗೇ ಈ ಥರ ಜ್ವರ ಬಿಟ್ಟು ಬರೋದು. ಹಾಗಾಗಿ ನೋಡಲೇಬೇಡ ನೀನು, ಓಕೆ? ಆಗೋಯ್ತು ಹೇಳಿ. ಏನಾಗಲ್ಲ ಹಂಗೆ ಏನಾಗಲ್ಲಮ್ಮ, ಹಬ್ಬು ಹೋಗ್ಬೇಕಲ್ಲ ಜ್ವರ. ಹಾಂ, ಚಿನ್ಮಯಿಗೆ ಈ ಜ್ವರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ತುಂಬ ಬೇಜಾರಾಯಿತು. ಇವರು ಅಣ್ಣ ಪಟ್ಟಿರೋಂಥ ಕಷ್ಟನೇ ಪಡಬೇಕಾಗುತ್ತಲ್ಲ ಇವನು ಅಂತ ಹೇಳಿಬಿಟ್ಟು, ಹೆಂಗೋ ಆರೋಗ್ಯವಾಗಿದ್ದಾನಂತ ಖುಷಿ ಪಡ್ತಾ ಇದೆ. ತುಂಬ ಬೇಜಾರಾಯಿತು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ.